ಹಲೋ. ಕೆಲವೊಂದು ಅಡುಗೆಗಳು ಬೆಳಗ್ಗೆ ತಿಂಡಿಗೋಸ್ಕರ ಅಂತಲೇ ಇರುತ್ತೆ, ಕೆಲವೊಂದು ಅಡುಗೆಗಳು ಮಧ್ಯಾಹ್ನ ಊಟಕ್ಕಂತಾನೆ ಇರುತ್ತೆ, ಮತ್ತು ಕೆಲವೊಂದು ಅಡುಗೆಗಳು ರಾತ್ರಿ ಡಿನ್ನರ್ಗೋಸ್ಕರ ಇರುತ್ತೆ. ಹಾಗಾದರೆ ಇವತ್ತು ನಮ್ಮ ಎಕ್ಸ್ಪರ್ಟ್ ಅನಿತಾ ಅವರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂದರೆ ಯಾವಾಗಲೂ ಬ್ರೇಕ್ಫಾಸ್ಟ್ ಹೋಲ್ಸಮ್ ಆಗಿರಬೇಕು, ಐಡಿಯಲ್ ಆಗಿರಬೇಕು ಅಂಥದ್ದೇ 2 ಅಡುಗೆಗಳನ್ನು ಅನಿತಾ ಅವ್ರು ಮಾಡಿ ತೋರಿಸ್ತಿದ್ದಾರೆ. ಹಾಗಾದರೆ ನೋಡೋಣವಾ? ಹಾಯ್ ಅನಿತಾ. ಹಾಯ್ ಮಾನ್ಸಿ. ಏನಂತ ಇವತ್ತು ಬ್ರೆಡ್ ತೊಗೊಂಡಿದ್ದೀರಾ? ಏನಾರ ಒಂದು ವೆಸ್ಟರ್ನ್ ಫುಡ್ ಮಾಡ್ತಿದ್ದೀರಾ? ಇಲ್ಲ ಇಂಡಿಯನ್. ಇಂಡಿಯನ್ನಾ? ಬ್ರೆಡ್ಡಲ್ಲಿ ಏನು ಮಾಡ್ತಿದ್ದೀರಾ? ಬ್ರೆಡ್ ರೊಟ್ಟಿ. ಬ್ರೆಡ್ಡಿಂದ ರೊಟ್ಟಿ ಮಾಡ್ತಿದ್ದೀರಾ? ಸ್ಯಾಂಡ್ವಿಚ್ ಓಕೆ, ಟೋಸ್ಟ್ ಎಲ್ಲ ಓಕೆ, ಬಟ್ ರೊಟ್ಟಿ ಸೌಂಡ್ಸ್ ವೆರಿ ಇಂಟ್ರೆಸ್ಟಿಂಗ್. ನಾನಂತೂ ಕಾಯ್ತಿದ್ದೀನಿ ನೋಡಕ್ಕೆ. ತುಂಬಾ ಸಿಂಪಲ್, ಕಷ್ಟನೇ ಇಲ್ಲ, ಚೂರು ಇಲ್ಲ. ಓಕೆ, ಅಂದ್ರೆ ಬೇಗ ಹೇಳ್ಬಿಡಿ ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಹೇಳ್ತೀನಿ. ಬ್ರೆಡ್ ಬೇಕು, ಹಸಿಮೆಣಸಿನ ಖಾರದ ಪೇಸ್ಟು, ಉಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬಾಕ್ಷಿ ಸೊಪ್ಪು, ಚಿರೋಟಿ ರವೆ, ಎಣ್ಣೆ ಮತ್ತು ಎಳ್ಳು, ಮೊಸರು. ಇಷ್ಟೇ? ಮೈ ಗಾಡ್, ಇದು ನಂಗೆ ಒಳ್ಳೆ ಒಂದು ಶಾಕ್ ಕೊಡ್ತೀರ, ಸರ್ಪ್ರೈಸ್. ಸೊ ಶುರು ಮಾಡೋಣವಾ? ಮೊದಲಿಗೆ ಬ್ರೆಡ್ ತೊಗೋಬೇಕು. ಬ್ರೆಡ್ನ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿನಲ್ಲಿ. ಪೀಸ್ ಮಾಡಿಬಿಟ್ಟು ಹಾಕಿದಾಗ ಬೇಗ ಪೌಡ್ರ್ ಆಗುತ್ತೆ. ಸೊ ಈ ಕಾನ್ಸೆಪ್ಟ್ ಹೇಗೆ ಹೊಳಿತು ಅನಿತಾನಲ್ಲಿ, ಅಂದರೆ ಬ್ರೆಡ್ಡಿಂದ ರೊಟ್ಟಿ ಮಾಡೋದು? ಸಮಥಿಂಗ್ ಡಿಫ್ರೆಂಟ್ ಅಲ್ವಾ? ಟ್ರೈ ಮಾಡಿದೆ ಸುಮ್ಮನೆ, ತುಂಬಾ ಇಷ್ಟ ಆಯಿತು, ಚೆನ್ನಾಗಿ ಬಂತು. ಆ್ಯಕ್ಚುಲಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಓಕೆ. ಸಾಮಾನ್ಯ ನಾವು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟಲ್ಲಿ ಮಾಡ್ತೀವಿ, ಇದರಲ್ಲೇ ಮಾಡಲ್ಲ. ಹಾಗಾಗಿ ನಾನು ಟ್ರೈ ಮಾಡಿದೆ. ಇಲ್ಲಿ ಒಂದು 4 ಸ್ಲೈಸಸ್ ಬ್ರೆಡ್ ಎಷ್ಟು ಮಾಡ್ತಾರೆ. ಇವಾಗ ನಾನು ಮಾಡೋದು ಒಂದು 4 ಜನಕ್ಕಾಗುತ್ತೆ ಸರ್ವಿಂಗು. 4 ಸ್ಲೈಸ್ ಬ್ರೆಡ್ ಸಾಕು. 4 ಸ್ಲೈಸ್ ಬ್ರೆಡ್ ತೊಗೊಂಡ್ರೆ 4 ಜನಕ್ಕೆ ಆಗೋಷ್ಟು ರೊಟ್ಟಿ ಆಗುತ್ತೆ. ಓಕೆ. ಮತ್ತೆ ರವೆ ಕೊಡಿ. ಒಂದು ಬೈಂಡಿಂಗ್ ಅಂತ ರವೆ ಯೂಸ್ ಮಾಡ್ತೀರಾ? ಇದಕ್ಕೆ ಬೇಸಿನ್ ಏನೂ ಇಲ್ಲ ಅಲ್ಲ ಇದ್ರ ಜೊತೆಯಲ್ಲಿ. ಚಿರೋಟಿ ರವೆ 1 ಕಪ್ನಷ್ಟು, ಈರುಳ್ಳಿ 2, ಮತ್ತೆ ಖಾರ ಪುಡಿ. ಇದು ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ. ಓಕೆ, ಸೊ ಜಾಸ್ತಿ ಖಾರ ಹಾಕ್ತೀರಾ? ಮತ್ತೆ ಕೊತ್ತಂಬರಿ ಸೊಪ್ಪು, ಸಬಾಕ್ಷಿ ಸೊಪ್ಪು. ಕೊತ್ತಂಬರಿನೂ ಅಷ್ಟೇ, ಎಷ್ಟು ಹಾಕಿದ್ರು ರುಚಿ ಚೆನ್ನಾಗಿರುತ್ತೆ. ಓಕೆ. ಸಣ್ಣಗೆ 2 ಸಣ್ಣಕ್ಕೆ ಹೆಚ್ಕೋಬೇಕು. ರೊಟ್ಟಿಗೆ ಸಬ್ಬಕ್ಕಿ ಸೊಪ್ಪು ಸೇರಿಸಿದಾಗ ಚೆನ್ನಾಗಿರುತ್ತೆ ರುಚಿ. ಮತ್ತೆ ಉಪ್ಪು, ಎಳ್ಳು, ಉಪ್ಪು ಇವಾಗ ಹಸಿ ಖಾರ ಮಾಡ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಾಡಿರ್ತೀವಿ, ಹಾಗಾಗಿ ಉಪ್ಪು ನೋಡ್ಕೊಂಡು ಹಾಕ್ಬೇಕು. ಓಕೆ. ನೀವು ಮೆಣಸಿನ್ಕಾಯಿ ರುಬ್ಬೇಕಾದ್ರೆ ಅದಕ್ಕೆ ಉಪ್ಪು ಹಾಕಿ ರುಬ್ಬಿರ್ತೀರಾ? ಅದಕ್ಕೆ ಆ ಗ್ರೀನ್ ಕಲರ್ ನೋಡಿ ಹಾಗೆ ಇರುತ್ತೆ. ಹೌದು. ಅದು ಸ್ವಲ್ಪ ಉಪ್ಪು ಕಮ್ಮಿ ಆದ್ರೂ ಒಂಥರ ಬೆಳ್ಳಗಾಗ್ಬಿಡುತ್ತೆ. ಹೌದು. ಮತ್ತೆ ಎಳ್ಳು, ಎಳ್ಳು 1 ಟೀ ಸ್ಪೂನ್ ಅಷ್ಟು. ಮತ್ತೆ ಮೊಸರು. ಇದು ನೀರು ಯೂಸ್ ಮಾಡಲ್ವಾ? ಮೊಸರನ್ನೆಲ್ಲ ಕಲ್ಸೋದಾ? ಮೊಸರು ಸ್ವಲ್ಪ ಹಾಕ್ಬಿಟ್ಟು ಲಾಸ್ಟಲ್ಲಿ ನೀರು ಸ್ವಲ್ಪ ಬೇಕಾದ್ರೆ ಇದನ್ನ ಆದಷ್ಟು ಕೈಯಲ್ಲೇ ನಾವು ಕಲಿಸ್ಬೇಕು. ಸೊ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ. ಹೌದು. ಅನಿತಾ, ನೀವು ಬ್ರೆಡ್ಡಿಂದ ಈಗ ರೊಟ್ಟಿ ಇನ್ವೆಂಟ್ ಮಾಡಿದ್ರೆ, ಬ್ರೆಡ್ಡಿಂದ ಇನ್ನೂ ಯಾವ್ಯಾವ ಥರ ಡಿಫ್ರೆಂಟ್ ಆಗಿರುವಂಥ ಡಿಶಸ್ನ ಮಾಡ್ತೀರಾ ನೀವು? ನಾನು ಮಾಡೋದು ಸಾಮಾನ್ಯ ಕಾರ್ನ್ ಸ್ಯಾಂಡ್ವಿಚ್ ಬ್ರೆಡ್ಡಲ್ಲಿ ತುಂಬ ಇಷ್ಟ ನನಗೆ. ಕಾರ್ನ್ ಹಾಕ್ಬಿಟ್ಟು, ಅಂದರೆ ಮಧ್ಯದಲ್ಲಿ ಎಲ್ಲ ಕಾರ್ನ್ಸ್ ಹಾಕ್ಬಿಟ್ಟು ಕಾರ್ನ್ ಮತ್ತೆ ವೈಟ್ ಸಾಸ್. ಓಹೋ. ಅದಕ್ಕೆ ಒಗ್ಗರಣೆ ಎಲ್ಲ ಮಾಡಿಬಿಟ್ಟು ವೈಟ್ ಸಾಸ್ ಹಾಕಿ ಬ್ರೆಡ್ ಮಧ್ಯದಲ್ಲಿ ಟೋಸ್ಟ್ ಮಾಡೋದು. ಓಕೆ. ಆ್ಯಕ್ಚುಲಿ ನೋಡಿ, ಇದೇ ಸಾಫ್ಟ್ ಆಗಿರುತ್ತೆ. ನಮಗೆ ಈ ಎಲೆಯಲ್ಲಿ ತೇವಾಂಶ ಇರುತ್ತೆ, ಕೊತ್ತಂಬರಿ ಸೊಪ್ಪಲ್ಲೂ ಇರುತ್ತೆ, ಸಬ್ಬಕ್ಕಿ ಸೊಪ್ಪಲ್ಲೂ ಇರುತ್ತೆ, ಬ್ರೆಡ್ಡು ಸಾಫ್ಟ್ ಆಗಿರುತ್ತೆ. ಹಾಗಾಗಿ ನೋಡಿಕೊಂಡು ಕಲಿಸ್ಬೇಕು ನಾವು. ರೊಟ್ಟಿ ಹಿಟ್ಟಿನ ಹದಕ್ಕೆ ತಟ್ಟು ಬಿಡೋಣ ರೊಟ್ಟಿ. ಇದು ನಾನ್ ಸ್ಟಿಕ್ ಆದರೆ ನಿಮಗೆ ಎಣ್ಣೆ ಸ್ವಲ್ಪ ಕಮ್ಮಿ ಹಿಡಿಸುತ್ತೆ. ಅದರಲ್ಲಿ ರುಚಿ ಏನೋ ಅಷ್ಟು ನಂಗೆ ಇಷ್ಟ ಆಗಲ್ಲ. ಹೌದು, ನನಗೂ ಅಷ್ಟೇ. ರೊಟ್ಟಿ, ದೋಸೆ, ಚಪಾತಿ ಎಲ್ಲ ಮಾಡಿದಾಗ ನಾನು ಕಬ್ಬಣದ ಹಂಚೆ ಪ್ರಿಫರ್ ಮಾಡ್ತೀನಿ. ಇದರಲ್ಲಿ ರುಚಿ ಹೆಚ್ಚಿರುತ್ತೆ. ಸ್ವಲ್ಪ ಹಿಟ್ಟು ತಗೊಂಡು ಮತ್ತೆ ಮೇಲೆ ಎಣ್ಣೆ ಸ್ವಲ್ಪ. ಸೊ ತೆಳ್ಳಗೆ ತಟ್ಕೋಬೇಕಿದೆ. ಹೌದು. ಈ ಸಬ್ಬಕ್ಕಿ ಸೊಪ್ಪನ್ನ ಈ ಬಾಣಂತಿಯರಿಗೆ ಡೆಲಿವರಿ ಆದಮೇಲೆ ಕೊಟ್ಟರೆ ಹಾಲು ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೆ ಆದಷ್ಟು ಡೈಲಿ ಅವ್ರಿಗೆ ಇದರದ್ದು ಪಲ್ಯ ಮತ್ತು ಸಾರು ಇದೆಲ್ಲ ಮಾಡಿಕೊಡ್ತಾರೆ. ಬರೀ ಸಬ್ಬಕ್ಕಿ ಸೊಪ್ಪು ಮಾತ್ರ ಅಲ್ಲ ಅನಿತಾ, ಜೊತೆಗೆ ಮೆಂತ್ಯ ಸೊಪ್ಪು ಕೂಡ ನೀವು ಹೇಳ್ದಾಗೆ ಹಾಲು ಮತ್ತು ಅವ್ರಿಗೆ ಆ ಟೈಮಲ್ಲಿ ಹೀಟ್ ಬೇಕಾಗುತ್ತಲ್ಲ ಬಾಡಿಗೆ. ಹೌದು. ಸೊ ಅದೆಲ್ಲ ತುಂಬ. ಬಟ್ ಮೆಂತ್ಯ ಸೊಪ್ಪು ತಂಪು,
ಬಟ್ ಇದು ಮಗುಗೆ ಹಾಲು ಪ್ರೊಡ್ಯೂಸ್ ಮಾಡೋಕ್ಕೆ ತುಂಬಾನೇ ಒಂದು ಒಳ್ಳೇದು ಇದು ಮೆಂತ್ಯ ಸೊಪ್ಪಿನ ಪಲ್ಯ. ಹೌದು. ಮತ್ತೆ ಗಾಯ ಆದಾಗ ಇದು ರಸನ ಅರಿಶಿನ ಜೊತೆಲಿ ಹಚ್ಚಿದ್ರೆ ಗಾಯಗಳು ಬೇಗ ವಾಸಿ ಆಗುತ್ತೆ. ನೋಡಿ, ಒಂದು ಸೊಪ್ಪಿಂದ ಎಷ್ಟು ಔಷಧಿ ಗುಣಗಳಿವೆ ಅಲ್ಲ. ಆಮೇಲೆ ವಾತ ರೋಗ ಅಂತಾರಲ್ಲ, ಒಂಥರ ವಾಯು ವಾತ ಮೈಯೆಲ್ಲ ಊದ್ಕೊಳೋದೆಲ್ಲ, ಅಂಥವ್ರು ಅಷ್ಟೇ ಈ ಸೊಪ್ಪಿನ ಪಲ್ಯ ಎಲ್ಲ ತಿಂದ್ರೆ ಬೇಗ ಕಮ್ಮಿ ಆಗುತ್ತೆ. ಸ್ಟವ್ ಹಚ್ಚೋಣ. ತೆಳ್ಳಗೆ ತಟ್ಟಿದ್ದೀರಾ, ಪರ್ಫೆಕ್ಟ್ ರೌಂಡ್ ಶೇಪ್ ಅಲ್ಲಿ. ಹೌದು. ಇನ್ಫ್ಯಾಕ್ಟ್ ನನಗೆ ರೊಟ್ಟಿ ತಟ್ಟು ತುಂಬಾ ಇಷ್ಟ, ಗೊತ್ತಾ? ಚಿಕ್ಕವಳಿದ್ದಾಗಿಂದ ತರ್ತೀನಿ ನಾನು. ಹೌದಾ? ಅದಕ್ಕೆ ಇಷ್ಟು ಪರ್ಫೆಕ್ಷನಿಸ್ಟ್ ಆಗ್ಬಿಟ್ಟಿದ್ದೀರಾ ನೀವು. ರೊಟ್ಟಿ ಮಾತ್ರ ಅದೇನು ತುಂಬ ಮೊದಲಿಂದ ಇಷ್ಟ ನನಗೆ. ನಿಮ್ಗೆ ಅಷ್ಟೇ ಫೇವ್ರೇಟ್ ರೊಟ್ಟಿ? ಬೇಗ ಆಗುತ್ತಲ್ಲ? ಬೇಗನೂ ಆಗುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ. ಸೊ ಈ ತರ 2 ಹಂಚಿದ್ರೆ ಬೇಗ ಆಗುತ್ತೆ. ಮುಚ್ಚಿಬಿಡಿ ಮಾನ್ಸಿ. ಯಾವಾಗಲೂ ರೊಟ್ಟಿನ ಮುಚ್ಚಿಬಿಟ್ಟು ಹಬೆಯಲ್ಲಿ ಸುಟ್ಟಾಗ ರುಚಿ ಹೆಚ್ಚಾಗುತ್ತೆ, ಚೆನ್ನಾಗಿ ಬೇಯುತ್ತೆ. ಮುಚ್ಚಿ. ಸೊ ನೀವು 2 ಹಂಚು ತಗೊಳ್ಳೋದಂದ್ರೆ, ಯಾಕಂದ್ರೆ ಡೈರೆಕ್ಟ್ ತಟ್ತಿದೀವಿ, ಒಂದ್ ರೊಟ್ಟಿ ತೆಗ್ದಾದ್ಮೇಲೆ ತಣ್ಣಗೆ ಆಗೋ ತನಕ ಕಾಯ್ಬೇಕಲ್ಲ, ತಟ್ಟಕ್ ಆಗೋದಿಲ್ಲ. ಅದಕ್ಕೆ ಅದನ್ನ ತೆಗೆದ್ಬಿಟ್ಟು ತೊಳೆದು ಮಾಡೋಷ್ಟ್ರಲ್ಲಿ ಇದು ರೆಡಿ ಆಗಿರುತ್ತೆ. ಸಾಮಾನ್ಯ ಮನೆಯಲ್ಲಿ ನಾನು 3 ಹೆಂಚಿಟ್ಕೊಂಡಿದ್ದೆ. ಒಂದೇ ಸತಿ 3 ತಟ್ಬಿಟ್ಟು ಒಂದಾದ್ಮೇಲೆ ಒಂದು ಸುಡೋದು. ಓಕೆ. ಇದು ಮಾತ್ರ ಸ್ಪ್ರಿಂಗ್ ಆನಿಯನ್ಸ್, ಈರುಳ್ಳಿ ಹೂವು ಅಂತ ಹೇಳ್ತೀವಲ್ಲ, ಅದು ಸೀಸನ್ ಇದ್ರೆ ಅದನ್ನ ಆಡ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಬೇಕು. ಆಗಿದೆ, ಆಫ್ ಮಾಡ್ಬಿಡಿ. ಯಾವಾಗ್ಲೂ ರೊಟ್ಟಿನ ತಕ್ಷಣ ತೆಗಿಬಾರ್ದು ನಾವು ಹೆಂಚ ಮೇಲೆ. 2 ನಿಮಿಷ ಬಿಟ್ಬಿಟ್ಟು ಸ್ವಲ್ಪ ಇದಾದ್ಮೇಲೆ ತೆಗೆದ್ರೆ ನೀಟಾಗಿ ಬರುತ್ತೆ. ಸೊ ಅಂತಿವತ್ತು ಒಂದು ಹೊಸ ರೀತಿ ಮಾಡೋ ರೊಟ್ಟಿನ ಹೇಳ್ಕೊಟ್ರಿ. ತಿನ್ನಕ್ ಭಯ ಆಗ್ತಾ ಇದೆಯಾ? ಇಲ್ಲ, ಭಯ ಅಂತ ಆಗ್ತಿಲ್ಲ, ಬಟ್ ತುಂಬ ಕ್ಯೂರಿಯಸ್ ಆಗಿದ್ದೀನಿ ಟೇಸ್ಟ್ ಹೇಗಿರುತ್ತೆ ಅಂತ. ಬಿಕಾಸ್ ಬ್ರೆಡ್ಡಿಂದ ಯಾವತ್ತೂ ರೊಟ್ಟಿ ಮಾಡ್ತಿದ್ದಿಲ್ಲ, ನಾನು ಕೇಳೂ ಇಲ್ಲ, ನೋಡೂ ಇಲ್ಲ. ಇಲ್ಲ, ಸಾಮಾನ್ಯ ನೀವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ಗೆಸ್ ಮಾಡ್ಬೋದಲ್ವಾ? ತುಂಬ ರುಚಿಯಾಗಿರುತ್ತೆ. ಬಿಕಾಸ್ ಸಬ್ಬಸಿಗೆ ಸೊಪ್ಪು ಬಿದ್ದಿದೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಉಪ್ಪು, ಹುಳಿ, ಮೊಸರು, ಖಾರ ಎಲ್ಲ ಬಿದ್ದಿದೆ ಅಲ್ಲ. ಹೌದು, ಡೆಫಿನೆಟ್ ಆಗಿ ರುಚಿ ಚೆನ್ನಾಗೇ ಇರುತ್ತೆ. ಹೌದು. ಸಮಥಿಂಗ್ ಫ್ರೈ ಮಾಡೋದಕ್ಕಿಂತ ಬೆಸ್ಟ್ ಅಲ್ವಾ ಇದು? ಇದ್ರಲ್ಲಾದ್ರೂ ನಮ್ಗೆ ಎಣ್ಣೆ ಅಷ್ಟು ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಹೌದು, ಸ್ವಲ್ಪನೇ ಹಿಡ್ಸೋದು. ಇವಾಗ ತೆಗೆದು ನೋಡ್ತೀರಾ? ಟ್ರೈ ಮಾಡ್ತೀರಾ? ನೋಡಿ, ಟ್ರೈ ಮಾಡಲಾ ಅನಿತಾ? ಬಟ್ ರೊಟ್ಟಿ ಅಂದರೆ ಸ್ವಲ್ಪ ಅದೇನೋ ತಟ್ಟಕ್ಕೆ ಹೋದ್ರೆ ಅದೆಲ್ಲ ಸೈಡ್ಸ್ ಎಲ್ಲ ಒಡ್ಕೊಂಡು ಬಿಡುತ್ತೆ. ಇಲ್ಲ, ಪ್ರಾಕ್ಟೀಸ್ ಮೇಲೆ ಬರುತ್ತೆ. ಹೌದು. ತೆಗಿಲ್ಲ, ನಾನೇ ಬಿಡಿ. ನೀವೇ ತೆಗ್ಬಿಡಿ. ನೀವು ತಟ್ಟೋದಂತೂ ಎಕ್ಸ್ಪರ್ಟ್ ಆಗೇ ತಟ್ತಿದ್ದೀರಾ, ತೆಗೆಯೋದು ತುಂಬ ಎಕ್ಸ್ಪರ್ಟ್ ಆಗೇ ತೆಗಿತಿದ್ದೀರಾ. ಸೊ ಇದು ಆಗಿದೆ ಅನ್ಸುತ್ತೆ. ಬೇಗ ಆಗ್ಬಿಡುತ್ತೆ. ಹೌದು, 1 ನಿಮಿಷನೂ ತಗೊಳ್ಳೋದಿಲ್ಲ ಅಲ್ಲ? ಹೌದು. ಯಾವಾಗಲೂ ಅಷ್ಟೇ, ಎಷ್ಟು ತೆಳ್ಳಗೆ ತೊಡ್ತೀರೋ ಅಷ್ಟು ಬೇಗ ಆಗ್ಬಿಡುತ್ತೆ. ಬಟ್ ಅದು ನೋಡ್ಕೊಂತಾ ಇರಬೇಕು ನಾವು, ಎಲ್ಲಿ ಆಗಿರಲ್ವೋ ಆ ಕಡೆ ತಿರುಗಿಸಿ ಸುಡ್ತಾ ಇರ್ಬೇಕು. ಮತ್ತೆ ಸಬಾಕ್ಷಿ ಸೊಪ್ಪು ತಿನ್ನೋದ್ರಿಂದ ಜೀರ್ಣನೂ ಜಾಸ್ತಿ ಆಗುತ್ತೆ ಅಂತಾರೆ. ಅಂದ್ರೆ ಡೈಜೆಷನ್ ಚೆನ್ನಾಗುತ್ತೆ ಸಬ್ಬಕ್ಕಿ ಸೊಪ್ಪು ತಿನ್ನೋದ್ರಿಂದ. ಇದರಲ್ಲಿ ಕ್ಯಾಲ್ಸಿಯಮು ತುಂಬಾ ಹೆಚ್ಚಿದೆ, ಕಬ್ಬಿಣದ ಅಂಶನೂ ತುಂಬಾ ಇದೆ. ಹೌದು. ತೇವದ ಅಂಶ, ನೀರಿನ ಕಂಟೆಂಟ್ ತುಂಬಾ ಇರುತ್ತೆ ಸೊಪ್ಪಲ್ಲಿ ಯಾವಾಗಲೂ. ಹೌದು. ಇದನ್ನ ನೀವು ತುಪ್ಪದ ಜೊತೆಲಿ ತಿಂದಾಗ ರುಚಿ ತುಂಬಾ ಹೆಚ್ಚು. ಯಾವುದೇ ಒಂದು ರೊಟ್ಟಿನ ತುಪ್ಪ ಅಥವಾ ಬೆಣ್ಣೆ ಕಾಂಬಿನೇಷನ್, ಅಥವಾ ಬೆಣ್ಣೆ ಒಳ್ಳೆ ಕಾಂಬಿನೇಷನ್ ರೊಟ್ಟಿಗೆ. ಓಕೆ. ಸಬ್ಬಕ್ಕಿ ರೊಟ್ಟಿ, ಸಬ್ಬಕ್ಕಿ ಕಮ್ ಬ್ರೆಡ್ ರೊಟ್ಟಿ ರೆಡಿ. ಸಬ್ಬಕ್ಕಿ ಕಮ್ ಬ್ರೆಡ್ ರೊಟ್ಟಿ, ಐಡಿಯಲ್ ಬ್ರೇಕ್ಫಾಸ್ಟ್ ಇದು. ತುಂಬಾನೇ ಥ್ಯಾಂಕ್ಸ್. ತುಂಬ ಒಂಥರ ಡಿಫ್ರೆಂಟ್ ಆಗಿರುವಂಥ ಬ್ರೇಕ್ಫಾಸ್ಟ್ ಇವತ್ತು ಹೇಳ್ಕೊಡಿದ್ರು, ಅದು ಬ್ರೆಡ್ ಯೂಸ್ ಮಾಡಿ, ಬಟ್ ಇಂಡಿಯನ್ ಸ್ಟೈಲಲ್ಲಿ. ಥ್ಯಾಂಕ್ ಯು ಸೋ ಮಚ್ ಅನಿತಾ. ಪ್ಲೇಜರ್ ಮಾಡಿಸಿ. ಬ್ರೆಡ್ ರೊಟ್ಟಿ ಬೇಕಾಗುವ ಸಾಮಗ್ರಿಗಳು: ಬ್ರೆಡ್ ಸ್ಲೈಸಸ್ 6ರಿಂದ 8, ಚಿರೋಟಿ ರವೆ 1 ಕಪ್, ಹಸಿಮೆಣಸಿನಕಾಯಿ ಖಾರ 1 ಟೀ ಸ್ಪೂನ್, ಈರುಳ್ಳಿ 1ರಿಂದ 2, ಕೊತ್ತಂಬರಿ ಸ್ವಲ್ಪ, ಎಳ್ಳು 1 ಟೀ ಸ್ಪೂನ್, ಮೊಸರು 1 ಕಪ್, ಉಪ್ಪು ರುಚಿಗೆ, ಸಬ್ಬಕ್ಕಿ ಸೊಪ್ಪು 1 ಕಟ್ಟು, ಎಣ್ಣೆ ಸ್ವಲ್ಪ. ಬ್ರೆಡ್ ರೊಟ್ಟಿ ಮಾಡುವ ವಿಧಾನ: ಬೌಲ್ 1ಕ್ಕೆ ಗ್ರೈಂಡ್ ಮಾಡಿದ ಬ್ರೆಡ್, ಚಿರೋಟಿ ರವೆ, ಈರುಳ್ಳಿ, ಹಸಿಮೆಣಸಿನಕಾಯಿ ಖಾರ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಉಪ್ಪು, ಎಳ್ಳು ಇವೆಲ್ಲವನ್ನ ಅಳತೆ ಪ್ರಮಾಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಮೊಸರನ್ನು ಹಾಕಿ ರೊಟ್ಟಿಯ ಹದಕ್ಕೆ ಕಲಸಿಕೊಳ್ಳಿ.
ಎಣ್ಣೆ ಹಾಕಿದ ಹೆಂಚಿನ ಮೇಲೆ ಸಿದ್ಧ ಹಿಟ್ಟನ್ನು ಹಾಕಿ ರೊಟ್ಟಿಯ ತರಹ ಸ್ಪ್ರೆಡ್ ಮಾಡಿ ಬೇಯಿಸಿಕೊಂಡ್ರೆ ರುಚಿಯಾದ ಬ್ರೆಡ್ ರೊಟ್ಟಿ ಸಿದ್ಧ. ಐಡಿಯಲ್ ಬ್ರೇಕ್ಫಾಸ್ಟ್ ಮಾಡಿ ತೋರಿಸಿದ್ರಿ, ಮುಂದೆ ಏನ್ ಮಾಡ್ತಿದ್ದೀರಾ? ಇನ್ನೊಂದು ರೊಟ್ಟಿನ ಇನ್ನೊಂದು ಬ್ರೇಕ್ಫಾಸ್ಟ್. ಇನ್ನೊಂದು ಬ್ರೇಕ್ಫಾಸ್ಟ್. ಇವತ್ತು ಬ್ರೇಕ್ಫಾಸ್ಟ್ ಸ್ಪೆಷಲ್, ರೊಟ್ಟಿ ಸ್ಪೆಷಲ್ ಅನ್ಬೋದು. ರೊಟ್ಟಿ ಸ್ಪೆಷಲ್. ಓಕೆ, ಕಡಲೆ ಹಿಟ್ಟಲ್ಲಿ ರೊಟ್ಟಿ. ಕಡಲೆ ಹಿಟ್ಟಲ್ಲಿ ರೊಟ್ಟಿ ಮಾಡ್ತಿದ್ದೀರಾ? ಎಲ್ಲ ಫುಲ್ ಡಿಫ್ರೆಂಟ್, ಯಾವತ್ತೂ ನಾನು ಕೇಳಿಲ್ಲ ನೋಡಿಲ್ಲ ಅಂತ ರೊಟ್ಟಿನೇ ಮಾಡ್ತಿದ್ದೀರಾ. ವೆರಿ ನೈಸ್, ವೆರಿ ಡಿಫ್ರೆಂಟ್. ಆಗ್ಲೇ ಐಡಿಯಲ್ ಬ್ರೇಕ್ಫಾಸ್ಟ್ ಬ್ರೆಡ್ ರೊಟ್ಟಿ ನೋಡಿದೆ, ಈಗ ಇನ್ನೊಂದು ಐಡಿಯಲ್ ಬ್ರೇಕ್ಫಾಸ್ಟ್ ನೋಡೋಣ, ಅದು ಕಡಲೆ ಹಿಟ್ಟಿನ ರೊಟ್ಟಿ. ನೋಡೋಣವಾ? ರೆಡಿ? ರಿಯಲಿ ಕ್ಯೂರಿಯಸ್ ಅನಿತಾ, ಬಿಕಾಸ್ ಇವತ್ತು ನೀವು ಬ್ರೆಡ್ ತೋರಿಸ್ಬಿಟ್ಟು ಆಮೇಲೆ ನಾವೇನೋ ಟೋಸ್ಟ್ ಏನೋ ಸ್ಯಾಂಡ್ವಿಚ್ ಮಾಡ್ತೀರ ಅಂದ ತಕ್ಷಣ ನೀವು ಶಾಕ್ ಕೊಟ್ಬಿಟ್ರೆ ನನಗೆ ರೊಟ್ಟಿ ಮಾಡ್ತಿದ್ದೀನಿ ಅಂತ. ಈಗ ಕಡಲೆ ಹಿಟ್ಟು ಬಳಸ್ಕೊಂಡು ನೀವು ರೊಟ್ಟಿ ಮಾಡ್ತಿದ್ದೀರಾ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀರಾ? ಹೇಳ್ತೀನಿ. ಕಡಲೆ ಹಿಟ್ಟು ಬೇಕು, ಗೋಧಿ ಹಿಟ್ಟು, ಉಪ್ಪು, ಎಣ್ಣೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ತುಪ್ಪ ಮತ್ತು ದಾಳಂಬ್ರಿ. ಡೋಂಟ್ ಗಿವ್ ಯು ಒನ್ ಮೋರ್ ಶಾಕ್. ಈಗ ದಾಳಿಂಬ್ರನ್ನ ರೊಟ್ಟಿಗೆ ಹಾಕ್ತಿದ್ದೀರಾ? ಹೌದು, ಎಲೆಕ್ಟ್ರಿಕ್ ಶಾಕ್. ಎಲೆಕ್ಟ್ರಿಕ್ ಶಾಕ್. ಯಾವ ರೀತಿಯಲ್ಲಿ ನೀವು ದಾಳಿಂಬ್ರೆ ಹಣ್ಣನ್ನ ಬಳಸ್ತಿದ್ದೀರಾ ಅಂತ ನೋಡೇ ಬಿಡ್ತೀನಿ ಇವತ್ತು. ನೋಡಿ. ಓಕೆ, ಮೊದಲಿಗೆ ಹಿಟ್ಟುಗಳನ್ನ ಕಲಸಬೇಕು, ಮತ್ತೆ ನೀರನ್ನ ಇದನ್ನ ಬಿಸಿನೀರಿಂದನೇ ಕಲಸ್ಬೇಕು. ಹಿಟ್ಟನ್ನ ಇಲ್ಲ ಎಷ್ಟು ಜನಕ್ಕೆ ನಾವು ಮಾಡ್ತೀವೋ ಆ ಸರ್ವಿಂಗ್ಸ್ ನೋಡಿಕೊಂಡು ಹಿಟ್ಟು ಕಲಿಸ್ಬೇಕು. ಜನರಲಾಗಿ 1 ಕಪ್. ಇದನ್ನ ಕ್ಲೀನಾಗಿ ಜರಡಿ ಮಾಡಬೇಕು. ಕಡಲೆ ಹಿಟ್ಟು ಯಾವಾಗಲೂ ಅಷ್ಟೇ ತುಂಬ ಹುಳ ಇರುತ್ತೆ. ಹೌದು, ಮಾಡೋಕ್ಕಿಂತ ಮುಂಚೆ ನೀಟಾಗಿ ಜರಡಿ ಮಾಡಿಬಿಟ್ಟು ಮಾಡಬೇಕು. ಬರೀ ಕಡಲೆ ಹಿಟ್ಟಲ್ಲಿ ಮಾಡಿದ್ರೆ ಸ್ವಲ್ಪ ಹೊಟ್ಟೆ ನೋವು ಮತ್ತೆ ಒಂಥರ ವಾಸನೆ ಇರುತ್ತೆ. ಹಾಗಾಗಿ ಗೋಧಿ ಹಿಟ್ಟು ಜೊತೆಲಿ ಸೇರಿಸಿದ್ರೆ ಬೈಂಡಿಂಗು ಆಗುತ್ತೆ, ರೊಟ್ಟಿ ತಟ್ಟಕ್ಕೂ ಈಸಿ ಆಗುತ್ತೆ. ಓಕೆ, ಇದು ಅದು 1 ಕಪ್ ಹಾಕಿದ್ರೆ ಇದು 1/2 ಕಪ್ ಅಷ್ಟು. ಓಕೆ. ಇದನ್ನ ನಾವು ರೊಟ್ಟಿ ಅಂತಾನೆ ಅಲ್ಲ, ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಬಿಟ್ಟು ಚಪಾತಿ ಲಟ್ಟಿಸ್ಬಿಟ್ಟು ಹಾಗೇನೂ ಸುಡ್ಬೋದು. ಹಾಗೆ ಕೂಡ ಮಾಡಬಹುದು. ಈ ರೊಟ್ಟಿ ಇಷ್ಟು ತಳ್ಳಕ್ಕೆ ತಟ್ಟಕ್ಕೆ ಬರಲ್ಲ ಅಂದ್ರೆ ಚಪಾತಿ ಮಾಡಿಬಿಟ್ಟು ಅದನ್ನು ತಿನ್ಬೋದು. ಓಕೆ. ಆಮೇಲೆ ಹಸಿಮೆಣಸಿನಕಾಯಿ ಕಟ್ ಮಾಡಿರೋಂಥದ್ದು 3 ರಿಂದ 4. ಸೊ ನೀವು ಹೇಳಿದಾಗೆ ರೊಟ್ಟಿ ಯಾವಾಗಲೂ ಖಾರ ಇದ್ರೆ ಚೆನ್ನಾಗಿರುತ್ತೆ. ಈಗ ಉಪ್ಪು ಕೊಡಿ, ಒಂದು 1/2 ಟೀ ಸ್ಪೂನ್ ಅಷ್ಟು. ಮತ್ತೆ ಈರುಳ್ಳಿ ಹಾಕಿಲ್ಲ. ಇಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಯಾವುದು ಹಾಕ್ತಾ ಇಲ್ಲ. ಹೌದು, ಹೀಗೆ ಮಾಡ್ತಾ ಇದ್ದೀವಿ. ಓಕೆ. ಈಗ ದಾಳಂಬ್ರಿ ಒಂದು ಬಿಟ್ಟಿದ್ದೀವಲ್ಲ ಅದು. ದಾಳಿಂಬೆ ರಸ ಏನೂ ಮಾಡ್ತಿಲ್ಲ, ಹಾಗೆ ಕಾಳು ಹಾಕ್ತಿದ್ದೀವಿ. ಹೌದು, ಆ ಬೀಜ, ದಾಳಂಬ್ರಿ ಬೀಜ. ತುಂಬ ಹಾಕ್ಬಾರ್ದು, ಇಷ್ಟೇ ಸ್ವಲ್ಪನೇ. ಸರಿ. ಸೊ ಕಡಲೆ ಹಿಟ್ಟಿನ ಜೊತೆ ದಾಳಿಂಬೆ ಫ್ಲೇವರು ಸ್ವಲ್ಪ ಬರುತ್ತೆ. ನೀರು ಬಿಸಿ ಆಗಿದೆ, ತುಂಬ ಬಾಯ್ಲಿಂಗ್ ವಾಟರ್ ಅಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ಆಫ್ ಮಾಡ್ಲಾ? ಆಫ್ ಮಾಡಿ. ಸಾಮಾನ್ಯವಾಗಿ ಕಡಲೆ ಹಿಟ್ಟಲ್ಲಿ ನಾವು ಪಕೋಡ, ಬಜ್ಜಿ, ಬೋಂಡ ಅದನ್ನೇ ಮಾಡ್ತೀವಲ್ಲ. ಈ ಥರ ಚಪಾತಿ ಮತ್ತು ರೊಟ್ಟಿಗಳು ಮಾಡೋದು ತುಂಬ ಕಮ್ಮಿ. ಹೌದು, ಇದು ಆ್ಯಕ್ಚುಲಿ ನಾರ್ತ್ ಇಂಡಿಯಾ ಕಡೆದು, ಉತ್ತರ ಭಾರತದ ವಿಶೇಷ ಅಡಿಗೆ ಇದು. ಇದು ಸ್ವಲ್ಪ ನೋಡ್ಕೊಂಡು ಯಾವಾಗಲೂ ಬರೀ ಕಡಲೆ ಹಿಟ್ಟು ಹಾಕಿದ್ರೆ ಒಂಥರ ಕೈಗೆ ಸಿಗಲ್ಲ, ತುಂಬ ಕಷ್ಟ ಆಗುತ್ತೆ ಮಾಡೋದು. ಗೋಧಿ ಹಿಟ್ಟು ಸೇರಿಸಿದಾಗ ತುಂಬ ಸುಲಭ. ಓಕೆ. ಸೊ ಇದು ತಟ್ಟೋದಕ್ಕೆ ರೆಡಿನಾ? ಹಾಂ. ಸೊ ಇದು ತಟ್ಟಾಗಿದೆಯಲ್ಲ ಅನಿತಾ? ಇನ್ನೊಂದು ಸ್ವಲ್ಪ ಇನ್ನೂ ತೆಳ್ಳಗೆ ಬರಬೇಕಾ? ಓ, ಪೇಪರು ಟ್ರಾನ್ಸ್ಪರೆಂಟ್ ಆಗಿ ತಟ್ಟಬೇಕು. ಚೆನ್ನಾಗಿದ್ರೆ ನೋಡೋಕ್ಕೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಹೌದು. ನೀವು ಆಗಲೇ ಬ್ರೆಡ್ ರೊಟ್ಟಿ ಮಾಡಿದ್ರಿ, ಈಗ ಕಡಲೆ ಹಿಟ್ಟು ಹಾಗೂ ಗೋಧಿ ಹಿಟ್ಟು ಬಳಸ್ಕೊಂಡು ದಾಳಿಂಬ್ರೆ ಹಣ್ಣನ್ನ ಬಳಸ್ಕೊಂಡು ರೊಟ್ಟಿ ಮಾಡ್ತಿದ್ದೀರಾ. ಸೊ ಇನ್ನು ಯಾವ್ಯಾವ ರೀತಿನಲ್ಲಿ ನೀವು ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ಸಕ್ಸಸ್ ಆಗಿದ್ದೀರಾ? ಸಾಮಾನ್ಯ ನಾನು ಮನೇಲಿ ಮಾಡಿದ್ರೆ ರಾಗಿ ರೊಟ್ಟಿ ತುಂಬಾ ಇಷ್ಟ ನನಗೆ. ಆ ರಾಗಿ ರೊಟ್ಟಿ ಮಾಡ್ಬೇಕಾದ್ರೂ ಅದು 1 ಕಪ್ ರಾಗಿ, 1 ಕಪ್ ಗೋಧಿ, 1 ಕಪ್ ಅಕ್ಕಿ, 1 ಕಪ್ ಅಕ್ಕಿ ಹಿಟ್ಟು, 3 ಥರ ಹಿಟ್ಟನ್ನ ಒಂದೊಂದು ಕಪ್ ಮಾಡಿ ಮಿಕ್ಸ್ ಮಾಡೋದು. ಎಷ್ಟು ರುಚಿ ಇರುತ್ತೆ ಗೊತ್ತಾ ಅದು? ಓಕೆ. ಅದಕ್ಕೂ ಕೂಡ ಈರುಳ್ಳಿ, ಕೊತ್ತಂಬರಿ ಮಾಮೂಲಿ ಎಲ್ಲ ಮಾಮೂಲಿ, ಬಟ್ ಹಿಟ್ಟು ಮಾತ್ರ 3 ಥರ ಹಿಟ್ಟು. ಸ್ಟವ್ ಹಚ್ಬಿಡಿ. ಮತ್ತೆ ರೊಟ್ಟಿ ಮಾಡ್ಬೇಕಾದ್ರೆ ಯಾವಾಗಲೂ ಸೆಂಟ್ರಲ್ ಒಂದು ಹೋಲ್ ಕೊಡ್ತೀವಿ ನಾವು. ಹಾಗಾಗಿ ಈ ಒಂದು ಶಾಖ ಬಿಸಿ ಏನಿರುತ್ತೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು, ಇವನ್ನಾಗಿ ಒಳಗಡೆ ಹೋಗ್ಬಿಟ್ಟು. ಓಕೆ. ಗ್ಯಾಸ್ ಆನ್ ಮಾಡ್ಬಿಡಿ. ಅದು ಸಾಮಾನ್ಯವಾಗಿ ಎಲ್ಲ ಥರ ರೊಟ್ಟಿಗೂ ಮುಚ್ಚಿದ್ರೇ ತುಂಬ ಒಳ್ಳೇದು. ಓಕೆ. ಸೊ ನೀವು ಹೇಳಿದ್ರೆ ಪ್ರತಿಯೊಂದು ರೊಟ್ಟಿ ಮಾಡ್ಬೇಕಾದ್ರೆ ಕಲ್ಸ್ಕೋಬೇಕಾಗತ್ತೆ ಅಂತ. ಇಲ್ಲ, ನೀವು ತುಂಬ ಕಲಸಿಟ್ಬಿಟ್ಟು ನೋಡಿ ಗಟ್ಟಿಯಾಗಿ ಹೀರ್ಕೊಂಡ್ಬಿಡ್ತದೆ, ಗಟ್ಟಿ ಆಗ್ಬಿಡುತ್ತೆ, ಮತ್ತೆ ನೀರು ಹಾಕಲೇಬೇಕು. ಹೌದು, ಸ್ವಲ್ಪ ಹಾಕಿದ್ರೆ ಸಾಕಲ್ಲ? ಒಂದೊಂದಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ಸ್ಕೋಬೇಕು. ಓಕೆ. ಇದಕ್ಕೆ ನಾವು ನೀರು ಬದಲು ಮೊಸರಿಂದ ಕಲ್ಸ್ಕೊಂಡ್ರೆ ಅದು ಚೆನ್ನಾಗಿರಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ. ಓಕೆ. ಸೊ ಅನಿತಾ, ನೀವೀಗ ರೊಟ್ಟಿ ಸ್ಪೆಷಲಿಸ್ಟ್, ಎಕ್ಸ್ಪರ್ಟ್ ಅಂತ ನೀವು ಪ್ರೂವ್ ಮಾಡಿಬಿಟ್ಟಿದ್ದೀರಾ. ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ. ಒಪ್ಕೊಂಡ್ಬಿಟ್ರೆ? ನಾನು ಒಪ್ಕೊಂಡ್ಬಿಟ್ಟೆ. ಸೊ ರೊಟ್ಟಿ ಬಿಟ್ಟು ಇನ್ನು ದೋಸೆನಲ್ಲಿ ಇನ್ನೂ ಯಾವ್ಯಾವ ರೀತಿ ದೋಸೆ ಮಾಡ್ತೀರಾ ನೀವು?
ದೋಸೆನಲ್ಲಿ ಬ್ರೆಡ್ ದೋಸೆ ಅಂತ ಮಾಡ್ತೀನಿ, ಬಟ್ ಬ್ರೆಡ್ ಯೂಸ್ ಮಾಡಲ್ಲ ಅಲ್ಲಿ. ಕಳ್ಳೆಪುರಿ ಇರ್ತಲ್ವ, ಕಳ್ಳೆಪುರಿ ಯೂಸ್ ಮಾಡಿ ಮಾಡ್ತೀನಿ. ಸೆಟ್ ದೋಸೆ ಮಾಡ್ತೀನಿ, ಮೆಂತ್ಯ ದೋಸೆ ಮಾಡ್ತೀನಿ, ಮಾಮೂಲಿ ಉದ್ದಿನ ದೋಸೆ ಅಂತ ಹೇಳ್ತೀವಲ್ಲ ಅದು, ಅವಲಕ್ಕಿ ದೋಸೆ, ತುಂಬ ಥರ ಮಾಡ್ತೀನಿ. ರಾಗಿ ದೋಸೆ, ಗೋಧಿ ದೋಸೆ. ಓಕೆ, ದೋಸೆನಲ್ಲೇ ನೀವು ವೆರೈಟೀಸ್. ಹೌದು. ನನಗೆ ಏನು ಗೊತ್ತಾ, ಯೂಶಲಿ ನನಗೆ ಸೌತ್ ಇಂಡಿಯನ್ ಫುಡ್ ತುಂಬ ಇಷ್ಟ. ನಮ್ಮ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಫುಡ್ ನಾವೇನು ತಿಂತೀವಲ್ಲ, ಇಟ್ಸ್ ವೆರಿ ಹೆಲ್ದಿ. ಅಂದ್ರೆ ಫ್ಯಾಟ್, ಅಂದ್ರೆ ನಾವು ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ, ತುಪ್ಪ ಯೂಸ್ ಮಾಡೋದಿಲ್ಲ. ಇವಾಗ ಬೆಳಿಗ್ಗೆ ಫಾರ್ ಎಕ್ಸಾಂಪಲ್ ಬ್ರೇಕ್ಫಾಸ್ಟ್ ತಿಂತೀವಲ್ಲ, ಅದರಲ್ಲಿ ನಾವು ಇಡ್ಲಿ, ದೋಸೆ ಆ ಥರ ತಿಂತೀವಿ. ಹೌದು. ಸೊ ವಿಚ್ ಇಸ್ ವೆರಿ ನೈಸ್, ಹೆಲ್ದಿ, ಎನರ್ಜಿ ಅಲ್ವಾ. ಹೌದು. ಸ್ವಲ್ಪ ನೋಡ್ತಾ ಇರ್ಬೇಕು. ನೋಡ್ತೀರಾ, ಈ ಕಡೆ ಮಾತ್ರ ಸ್ವಲ್ಪ ಆದರೆ ಆಫ್ ಮಾಡಿಬಿಡಿ ಆಗಿರುತ್ತೆ. ಓಕೆ. ಮತ್ತು ಸಾಮಾನ್ಯವಾಗಿ ಜನರಲ್ ಆಗಿ ಅಷ್ಟೇ ಗೊತ್ತಾ, ಬ್ರೇಕ್ಫಾಸ್ಟ್ ನಮಗೆ ಹೆವಿಯಾಗಿರ್ಬೇಕು ಯಾವಾಗಲೂ ಅಷ್ಟೇ. ಹೌದು. ಬ್ರೇಕ್ಫಾಸ್ಟಲ್ಲಿ ನಾವು ಎಷ್ಟು ತಿಂದ್ರು, ಕ್ಯಾಲರೀಸ್ ಎಷ್ಟು ತೊಗೊಂಡ್ರು ನಾವು ಮಾಡೋ ಕೆಲಸದಲ್ಲಿ ಕರ್ಗೋಗ್ಬಿಡುತ್ತೆ ಎಲ್ಲ. ಯಾಕಂದ್ರೆ ಹೆಸರಿನಲ್ಲೇ ಇದೆಯಲ್ಲ ಬ್ರೇಕ್ಫಾಸ್ಟ್, ಅಂದ್ರೆ ರಾತ್ರಿ ಊಟ ಆದ್ಮೇಲೆ ಮಲ್ಕೊಂಡಿರ್ತೀವಿ, ಅಟ್ಲೀಸ್ಟ್ ಒಂದು ಮಿನಿಮಮ್ 7 hours ಮಲ್ಕೊಂಡಿರ್ತೀವಿ. ಸೊ ಅದೇನು ಫಾಸ್ಟಿಂಗ್ ಪೀರಿಯಡ್ ಇರುತ್ತಲ್ಲ, ಅದನ್ನ ಬ್ರೇಕ್ ಮಾಡಬೇಕು. ಸೊ ನೀವು ಹೇಳ್ದಾಗೆ ಬ್ರೇಕ್ಫಾಸ್ಟ್ ಯಾವತ್ತೂ ಹೆವಿ ಆಗಿರ್ಬೇಕು, ಲಂಚ್ ಮೈಲ್ಡ್ ಓಕೆ ಆಗಿರ್ಬೇಕು. ಓಕೆ, ಡಿನ್ನರ್ ಮಾತ್ರ ಲೈಟ್ ಆಗೇ ತಗೋಬೇಕು ಯಾವಾಗಲೂ ಅಷ್ಟೇ. ಒಂದು ಸೇಯಿಂಗ್ ಇದೆಯಲ್ಲ, ಆಲ್ವೇಸ್ ಹ್ಯಾವ್ ಬ್ರೇಕ್ಫಾಸ್ಟ್ ಲೈಕ್ ಅ ರಿಚ್ ಮ್ಯಾನ್ ಅಂಡ್ ಲಂಚ್ ಲೈಕ್ ಅ ಪೂರ್ ಮ್ಯಾನ್. No, lunch like a middle class man. Okay. And dinner like a poor man. ಅಂದ್ರೆ ಬ್ರೇಕ್ಫಾಸ್ಟ್ ಹೆವಿ ಇರಲಿ, ಲಂಚ್ ಸ್ವಲ್ಪ ಮಧ್ಯಮದಲ್ಲಿ, ಡಿನ್ನರ್ ಸ್ವಲ್ಪ ಲೈಟ್ ಆಗಿರ್ಲಿ ಅಂತ. ಅದು ಅದಷ್ಟೇ 7 o'clock ಒಳಗಡೆ ತಿನ್ಬಿಟ್ರೆ ತುಂಬಾ ಒಳ್ಳೇದು. ಹೌದು. ಒಂದು 2 hours ಆದ್ರೂ ಡೈಜೆಸ್ಟ್ ಆಗ್ಬೇಕು ತಿಂದಿರೋ ಫುಡ್. ನಾವು ಜನರಲ್ ಆಗಿ ನಾನು ನೈಟ್ ಅನ್ನನೇ ತಿನ್ನಲ್ಲ, ಹ್ಯಾಬಿಟೇ ಇಲ್ಲ ನನಗೆ. ಓಕೆ. ಇದಿದ್ರೆ ಟಿಫನ್ ಏನಿರುತ್ತೋ ಅದು, ಇಲ್ಲ ಚಪಾತಿ. ಓಕೆ, ಆನ್ ಮಾಡ್ಲಾ? ಮಾಡಿ. ಆದಷ್ಟು ಬೆಳಗ್ಗೆ ನಾವು ಬ್ರೇಕ್ಫಾಸ್ಟಲ್ಲಿ ಒಂದು ಬಾಳೆಹಣ್ಣು, ಏನಾದರೂ ಒಂದು ಫ್ರೂಟ್ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು. ಹೌದಾ? ಓಕೆ. ಜ್ಯೂಸ್ ಕುಡಿಯೋಕ್ಕಿಂತ ಜ್ಯೂಸ್ ಮಾಡೋಕ್ಕೆ ಟೈಮ್ ಇರಲ್ವ ಸಾಮಾನ್ಯವಾಗಿ, ಸೊ ಆ ಫ್ರೂಟ್ನ ಹಾಗೆ ತಿಂದ್ಬಿಡ್ಬೋದು ಬ್ರೇಕ್ಫಾಸ್ಟ್ ಜೊತೆಯಲ್ಲಿ. ಮತ್ತೆ ಹೇಳ್ತಾರೆ ಫ್ರೂಟ್ನ ಯಾವತ್ತು ಇರೋ ರೀತಿನಲ್ಲೇ ತಿಂದ್ರೆ ಅದು ಜಾಸ್ತಿ ಮೈಗೆ ಹತ್ತಂತೆ. ಹೌದು. ರಾದರ್ ದೆನ್ ಸಮೇತ. ಹೌದು, ಸಿಪ್ಪೆ ಸಮೇತ. ರಾದರ್ ದೆನ್ ಜ್ಯೂಸ್ ಮಾಡಿ ಕುಡಿಯೋದ್ರಲ್ಲಿ ಎಷ್ಟು ವಿಟಮಿನ್ಸ್ ಆಗಲಿ, ಎಷ್ಟು ಅದ್ರ ಮಿನರಲ್ಸ್ ಆಗಲಿ, ಇಟ್ ವುಡ್ ಹ್ಯಾವ್ ಲಾಸ್ಟ್ ಅಲ್ಲ. ನಾವು ಕಟ್ ಮಾಡಿ, ತೊಳೆದು ಕಟ್ ಮಾಡಿ, ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಿ, ಆಮೇಲೆ ಅದನ್ನ ಸೋಸ್ತಾರೆ ಬೇರೆ. ಹೌದು, ಎಲ್ಲ ಹೋಗ್ಬಿಡುತ್ತೆ. ಹೌದು, ಫೈಬರ್ ಇದ್ರೆ ಫೈಬರ್ ಕಂಟೆಂಟ್ ಎಲ್ಲ ಹೋಗ್ಬಿಡುತ್ತೆ. ಹೌದು. ಹೋಲ್ಸಮ್ ಬ್ರೇಕ್ಫಾಸ್ಟ್ ಕಡಲೆ ಹಿಟ್ಟಿನ ರೊಟ್ಟಿ ವಿತ್ ಪೊಮೊಗ್ರಾನೇಟ್ ರೆಡಿ ಆಗಿದೆಯಾ ಅಂತ ನೋಡೋಣವಾ? ಅನಿತಾ, ಒಂದು ರೆಡಿ ಆಗಿದೆ, ಇನ್ನೊಂದು ರೆಡಿ ಆಗ್ತಿದೆ. ಆಗ್ಲಿ ಬಿಡೋಣ. ಹಾ. ಸೊ ನೀವು ಹೇಳ್ದಾಗ ಇದನ್ನ ಸ್ವಲ್ಪ ಗಮನ ಕೊಡ್ಬೇಕಾಗುತ್ತಲ್ಲ ನಮ್ಗೆ, ಸ್ವಲ್ಪ ಈ ಕಡೆ ಹತ್ಕೊಂಡ್ಬಿಡುತ್ತೆ. ಅದಕ್ಕೆ ಸಣ್ಣ ಊರಲ್ಲಿ ಇಟ್ಬಿಟ್ರೆ ನಿಧಾನಕ್ಕೆ ಚೆನ್ನಾಗಾಗುತ್ತೆ. ಮತ್ತೆ ಬೇಕಾದ್ರೆ ಕ್ಯಾರೆಟ್ ಹಾಕೋರು ಕ್ಯಾರೆಟ್ ತುರಿದು ಹಾಕೋತಾರೆ. ಹಾ, ವೆಜಿಟೇಬಲ್ಸ್. ಹೌದು. ರೊಟ್ಟಿ ಆಗಿತ್ತು. ಹಾ. ಸೊ ಬಿಸಿ ಬಿಸಿ ರೊಟ್ಟಿ ಮೇಲೆ ತುಪ್ಪ ಹಾಕ್ಬಿಟ್ಟು ತಿನ್ನೋದು. ಓಕೆ. ರೊಟ್ಟಿ ಮತ್ತೆ ತುಪ್ಪ ಕಾಂಬಿನೇಷನ್ ಅಷ್ಟು ಚೆನ್ನಾಗಿ ರುಚಿಯಾಗಿರೋ ಕಾಂಬಿನೇಷನ್ ನಂಗೆ ಅನ್ಸುತ್ತೆ ಯಾರ ಜೊತೆನೂ ಕೊಡೋದಿಲ್ಲ ಅಲ್ಲ. ಕಡಲೆ ಹಿಟ್ಟಿನ ರೊಟ್ಟಿ ರೆಡಿ. ಐಡಿಯಲ್ ಬ್ರೇಕ್ಫಾಸ್ಟ್, ಹೋಲ್ಸಮ್ ಬ್ರೇಕ್ಫಾಸ್ಟ್. ತುಂಬಾನೇ ಥ್ಯಾಂಕ್ಸ್ ಅನಿತಾ, ಪ್ಲೆಜರ್ ಮಾನಸಿ. ಕಡಲೆ ಹಿಟ್ಟಿನ ರೊಟ್ಟಿ. ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು 1 ಕಪ್, ಈರುಳ್ಳಿ 1 ರಿಂದ 2, ಹಸಿಮೆಣಸಿನಕಾಯಿ 3 ರಿಂದ 4, ದಾಳಿಂಬೆ ಬೀಜ ಸ್ವಲ್ಪ, ತುಪ್ಪ 1 ಟೀ ಸ್ಪೂನ್, ಎಣ್ಣೆ 2 ಟೇಬಲ್ ಸ್ಪೂನ್, ಉಪ್ಪು ರುಚಿಗೆ, ಗೋಧಿ ಹಿಟ್ಟು ಅರ್ಧ ಕಪ್. ಕಡಲೆ ಹಿಟ್ಟಿನ ರೊಟ್ಟಿ ಮಾಡುವ ವಿಧಾನ: ಬೌಲ್ 1ಕ್ಕೆ ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಹಸಿಮೆಣಸಿನಕಾಯಿ, ರುಚಿಗೆ ಉಪ್ಪು, ಈರುಳ್ಳಿ, ದಾಳಿಂಬೆ ಬೀಜ ಇವೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಿಶ್ರಣಕ್ಕೆ ಸ್ವಲ್ಪ ಬಿಸಿಯಾದ ನೀರನ್ನು ಹಾಕಿ ರೊಟ್ಟಿಯ ಹದಕ್ಕೆ ಕಲಿಸಿಕೊಳ್ಳಿ. ಎಣ್ಣೆ ಸವರಿದ ಹೆಂಚಿನ ಮೇಲೆ ಸಿದ್ಧ ಹಿಟ್ಟನ್ನ ರೊಟ್ಟಿಯ ಆಕಾರಕ್ಕೆ ತಟ್ಟಿಕೊಂಡು ಬೇಯಿಸಿಕೊಂಡ್ರೆ ರುಚಿಯಾದ ಕಡಲೆ ಹಿಟ್ಟಿನ ರೊಟ್ಟಿ ಸಿದ್ಧ.